Welcome to second period, chapter acids, bases and salts. See here, you should be able to give examples for acids. ನಿಮಗೆ ಡೆಫಿನೇಷನಲ್ಲಿ ಅರ್ಥವಾಗೋದಿಲ್ಲ. ಆ್ಯಸಿಡ್ಸ್ ಅಂದ ತಕ್ಷಣ ಆ್ಯಸಿಡ್ಸ್ ಆರ್ ಪ್ರೋಟಾನ್ ಡೋನರ್ಸ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್ ಅಂತೀವಿ. ಆಮೇಲೆ ಬೇಸಸ್ ಅಂದ ತಕ್ಷಣ ಬೇಸಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಅಕ್ಸೆಪ್ಟ್ ಪ್ರೋಟಾನ್ಸ್ ಆ್ಯಂಡ್ ಡೊನೇಟ್ ಎಲೆಕ್ಟ್ರಾನ್ ಅಂತ, ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಡೆಫಿನೇಷನ್ನು ಅದ ನಂತರ ಅರ್ಥವಾಗುತ್ತೆ. ಈಗ ಆ್ಯಸಿಡ್ ಅಂದರೆ ಏನು ಅನ್ನೋದಕ್ಕೆ ನೀವು ಎಕ್ಸಾಂಪಲನ್ನು ಕೊಡೋಕ್ಕೆ ಯು ಶುಡ್ ಬಿ ರೆಡಿ. ಆ್ಯಸಿಡ್ಸ್ ಅಂದರೆ ಅದೊಂದು ಕಾಂಪೌಂಡು. ಆ್ಯಸಿಡ್ಸ್ ಅನ್ನೋದು ಕಾಂಪೌಂಡೇ, ಬೇಸಸ್ಸು ಕಾಂಪೌಂಡೇ. ಆ್ಯಸಿಡ್ಸ್ ಅಂದರೆ H+ ಅಂದರೆ ಪ್ರೋಟಾನ್, H+ ಹೈಡ್ರೋಜನ್ ಅಯಾನ್ ಅಂತೀವಿ. ಹೈಡ್ರೋಜನ್ ಅಯಾನನ್ನು ಡೊನೇಟ್ ಮಾಡೋ ಸಾಮರ್ಥ್ಯ ಇರಬೇಕು, ಅದನ್ನು ನಾವು ಆ್ಯಸಿಡ್ಸ್ ಅಂತೀವಿ. ಎಕ್ಸಾಂಪಲ್ಸ್ಗಳನ್ನು ನೀವು ಫಾಸ್ಟು ನಿಮ್ಗೆ ಹೇಳಕ್ಕೆ ಬರಬೇಕು. ಏನಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಮಾಲಿಕ್ಯುಲರ್ ಫಾರ್ಮುಲಾ, ನೈಟ್ರಿಕ್ ಆ್ಯಸಿಡ್ HNO3, ಸಲ್ಫ್ಯೂರಿಕ್ ಆ್ಯಸಿಡ್ H2SO4, ಅಸಿಟಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್ CH3COH. ಇವು 4 ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀವಿ. ಬೇಕಾದಷ್ಟು ಸಾವಿರಾರು ಆ್ಯಸಿಡ್ಸ್ಗಳಿರ್ತದೆ. ಕೆಲವೇ ಲ್ಯಾಬ್ರೇಟ್ರಿನಲ್ಲಿ ಇರ್ತಕ್ಕಂಥವು ಭಾಳ ಮುಖ್ಯವಾಗಿ ಮತ್ತು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋಂಥ ಆ್ಯಸಿಡ್ಸ್ಗಳನ್ನು ಹೇಳಿದ್ದೀವಿ ಇಲ್ಲಿ. ಆ್ಯಸಿಡ್ಸ್ ಆರ್ ಪ್ರೋಟಾನ್ ಡೋನರ್ಸ್ ಅಂದರೆ ಪ್ರೋಟಾನನ್ನು ಕೊಡುತ್ತೆ. ನೀವು ಆ್ಯಟಮ್ಸಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರುತ್ತೆ ಅಂತ ಓದಿದಿರಲ್ಲ, ಅದೇ ರೀತಿ ಅದು ಕೊಡುತ್ತೆ, ಪ್ರೋಟಾನ್ ಕೊಡುತ್ತೆ ಅಂತ ಅರ್ಥ. H+ ಅಯಾನನ್ನು ಕೊಡುತ್ತೆ. H+ ಅಯಾನನ್ನೇ ನಾವು ಪ್ರೋಟಾನ್ ಅಂತ ಕರೆಯೋದು. ಯಾಕೆ H+ ಅಯಾನನ್ನು ನಾವು ಪ್ರೋಟಾನ್ ಅಂತ ಕರಿತೀವಿ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಏನಪ್ಪ ಅಂತಂದರೆ ನೋಡಿ, H+ ಅಯಾನನ್ನು ನಾವು ಪ್ರೋಟಾನ್ ಅಂತ ಕರಿಬೋದು. ಯಾಕೆಂತಂದರೆ ನೋಡಿ, ಹೈಡ್ರೋಜನ್ನಲ್ಲಿ ಏನಿರ್ತದೆ ಅಂದರೆ ಒಂದು ಪ್ರೋಟಾನ್ ಇರ್ತದೆ ನ್ಯೂಕ್ಲಿಯಸ್ಸಲ್ಲಿ, ಒಂದು ಎಲೆಕ್ಟ್ರಾನ್ ಇರುತ್ತೆ, ಒಂದು ನ್ಯೂಟ್ರಾನ್ ಇರುತ್ತೆ. 0 ಅಂದ್ಕೊಳ್ಳೋಣ. ನ್ಯೂಟ್ರಾನ್ ಕೂಡ ಇರೋದಿಲ್ಲ ಅದರಲ್ಲಿ, 0 ಅದು ಇಲ್ಲವೇ ಇಲ್ಲ. ಆಮೇಲೆ ಒಂದು ಎಲೆಕ್ಟ್ರಾನು ಇದ್ರ ಸುತ್ತಾ ಇರುತ್ತೆ. ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ. ಹೈಡ್ರೋಜನ್ ಅಂದರೆ ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ. ಹೈಡ್ರೋಜನ್ ಅಂದರೆ ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ. ಈಗ ನಾವು ಈ ಹೈಡ್ರೋಜನ್ನು ಒಂದು ಎಲೆಕ್ಟ್ರಾನ್ ಕಳ್ಕೊಳ್ತು ಅಂತ ಇಟ್ಕೊಳ್ಳಿ. ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ H+, ಯಾಕಂದ್ರೆ ಕಳ್ಕೊಂಡಿದೆ ಅಂತ ಅರ್ಥ. ಎಲೆಕ್ಟ್ರಾನ್ ಬಿಟ್ಟುಕೊಟ್ರೆ H+ ಆಗುತ್ತೆ. H+ ಅನ್ನು ನಾವು ಹೈಡ್ರೋಜನ್ ಅಯಾನ್ ಅಂತಲೂ ಕರೀಬೋದು, ಪ್ರೋಟಾನ್ ಅಂತಲೂ ಕರೀಬೋದು. ಪ್ರೋಟಾನ್, H+ ಅಯಾನ್ ಈಸ್ ನಥಿಂಗ್ ಬಟ್ ಎ ಪ್ರೋಟಾನ್. H+ ಅಯಾನ್ ಅನ್ನೋದೇ ಪ್ರೋಟಾನು. ಹೈಡ್ರೋಜನಲ್ಲೂ ಇದೆ, ಎಲ್ಲ ಒಂದು ಎಲಿಮೆಂಟ್ಸಲ್ಲಿ, ಆ್ಯಟಮ್ಸಲ್ಲಿ ಇದ್ದೇ ಇರುತ್ತೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸು. ಈಗ ನೀವು ಆ್ಯಸಿಡ್ಸ್ಗಳಿಗೆ ಎಕ್ಸಾಂಪಲ್ಸ್ ಕೊಟ್ರಿ. ಆಮೇಲೆ ಅದೇ ರೀತಿ ನೋಡಿ, ಆ್ಯಸಿಡ್ಸ್ಗಳನ್ನು HCl ಆ್ಯಸಿಡ್ ಅಂತ ತಿಳ್ಕೊಂಡ್ರೆ, ವಾಟರ್ ಜೊತೆ ಆಕ್ವಿಯಸ್ ಅಂತ ಬರುತ್ತೆ. ಆಕ್ವಿಯಸ್ ಅಂದರೆ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದ್ದೀವಿ ಅಂತ ಸೊಲ್ಯೂಷನ್ ಇದು. HCl ಸೊಲ್ಯೂಷನ್ ಇದು. ಈಗ ಇದೇನಾಗುತ್ತೆ ಅಂದರೆ H+ ಅಯಾನನ್ನು ಬಿಟ್ಟುಕೊಡುತ್ತೆ, ಅಂದರೆ ಪ್ರೋಟಾನನ್ನು ಬಿಟ್ಟುಕೊಡುತ್ತೆ. ಇದೇ ಪ್ರೋಟಾನ್. H+ ಅಯಾನನ್ನೇ ನಾವು ಪ್ರೋಟಾನ್ ಅಂತ ಕರೀತಕ್ಕಂಥದ್ದು. ಈ ಪ್ರೋಟಾನನ್ನು ಬಿಟ್ಟುಕೊಟ್ಟಿದೆ, ಅದಕ್ಕೋಸ್ಕರ ಇದನ್ನು ನಾವು ಆ್ಯಸಿಡ್ ಅಂತೀವಿ. ಆದರೆ ಈ H+ ಅಂದರೆ ಪ್ರೋಟಾನ್ ಬಿಡುಗಡೆ ಆಗಬೇಕು ಅಂದರೆ ಆಕ್ವಿಯಸ್ ಕಂಡೀಷನಲ್ಲಿ ಮಾತ್ರ ಆಗುತ್ತೆ. ವಾಟರ್ ಇಲ್ಲದೆ, ವಿತೌಟ್ ವಾಟರ್ ದೇರ್ ಇಸ್ ನೋ ಲಿಬರೇಷನ್ ಆಫ್ H+ ಲಿಬರೇಟ್ ಆಗೋದಿಲ್ಲ. ಆ H+ ಲಿಬರೇಟ್ ಆಗಿದ್ದು ಏನಾಗುತ್ತೆ ಅಂದರೆ, ಇದು ಹೀಗೆ ಎಕ್ಸಿಸ್ಟ್ ಆಗಿ ಉಳಿಯೋದಿಲ್ಲ, ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. H+ + H2O gives rise to H3O + H3O. ಒಟ್ಟಾರೆ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಅಂತ. 3 ಹೈಡ್ರೋಜನ್ ಆ್ಯಟಮು, 1 ಆಕ್ಸಿಜನ್ ಆ್ಯಟಮು ಒಟ್ಟಿಗೆ ಇದೆ, ಜೊತೆಗೆ ಅವುಗಳು 1 ಎಲೆಕ್ಟ್ರಾನನ್ನು ಕಡಿಮೆ ಇದೆ. ಪ್ರೋಟಾನ್ H+ ಇದೆ ಅಂದರೆ 1 ಎಲೆಕ್ಟ್ರಾನ್ ಕಡಿಮೆ ಇದೆ ಅಂತ. ಇಲ್ಲಿ ಚಾರ್ಜನ್ನು ಗಮನಿಸಬೇಕು. ಇಡೀ ಟೋಟಲ್ ಚಾರ್ಜ್ ಎಷ್ಟಿದೆ? ಪ್ಲಸ್ ಇದೆ. ಹೈಡ್ರೋಜನ್ಗೆ ಏನಿದೆ? ಇದಕ್ಕೂ ಪ್ಲಸ್ ಚಾರ್ಜ್ ಇದೆ, ಇದಕ್ಕೂ ಪ್ಲಸ್ ಚಾರ್ಜ್ ಇದೆ. ಇದು ಟೋಟಲ್ಲು, ಇದಕ್ಕೆ ಟೋಟಲ್ಲಾಗಿ H+ ಇದೆ. ಇದು ಎರಡು ಒಂದೇ, ಆದರೆ ಇದು ಆಕ್ವಿಯಸ್ ಕಂಡೀಷನಲ್ಲಿ ಪ್ರೋಟಾನ್ ಅಂತ ಅರ್ಥ. ಅದೇ ರೀತಿ ಸಲ್ಫ್ಯೂರಿಕ್ ಆ್ಯಸಿಡ್ ತೆಗೆದುಕೊಂಡ್ರೆ H+ ಆ್ಯಂಡ್ SO4 ಲಿಬರೇಟ್ H+ ಆ್ಯಕ್ಚುಲಿ ಲಿಬರೇಟ್ ಆಗಬೇಕಂದ್ರೆ ಒಂದು ಕಂಡೀಷನ್ ಏನು? ಆಕ್ವಿಯಸ್ ಕಂಡೀಷನಲ್ಲಿ ಮಾತ್ರ, ಆಕ್ವಿಯಸ್ ಸೊಲ್ಯೂಷನಲ್ಲಿ ಮಾತ್ರ H+ ಲಿಬರೇಟ್ ಆಗುತ್ತೆ. ಅದು H+ ಆಕ್ವಿಯಸ್ ಕಂಡೀಷನ್ ಇಲ್ಲ ಅಂದರೆ ಲಿಬರೇಟ್ ಆಗೋದೇ ಇಲ್ಲ. ಅದಕ್ಕೊಂದು ಎಕ್ಸ್ಪರಿಮೆಂಟ್ ಇದೆ ನೆಕ್ಸ್ಟು ನೋಡಿ. ಈ ವಾಟರ್ ಅನ್ನೋದು ಹೈಡ್ರೋನಿಯಮ್ ಸೇಮ್ ಕಂಡೀಷನ್. ಇದು ನಾವು ಆ್ಯಸಿಡ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ್ಯಸಿಡ್ಸ್ ಪ್ರೋಟಾನ್ ಡೋನರ್ಸ್ ಅಂತ ಏನಂತ ಹೇಳಿದ್ವಿ, ಯಾವ ಥರ ಪ್ರೋಟಾನ್ ಡೊನೇಟ್ ಮಾಡ್ತು ಅಂತ.
ಆಮೇಲೆ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಆಗಿಯೂ ಕೆಲಸ ಮಾಡುತ್ತೆ ಆ್ಯಸಿಡ್ಡು. ಪ್ರೋಟಾನನ್ನು ಕೊಟ್ಟ ಮೇಲೆ ಅದು ಆ ವಸ್ತು ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಾಗ ಅದಕ್ಕೆ ಏನು ಬೇಕಾಗಿರುತ್ತೆ, ಎಲೆಕ್ಟ್ರಾನ್ ಬೇಕಾಗಿರುತ್ತೆ. ಪ್ರೋಟಾನ್ ಕೊಟ್ಟ ಮೇಲೆ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಈಗ ನಾವು ಬೇಸಸ್ಗೆ ಹೋದರೆ, ಬೇಸಸ್ಗೆ ಎಕ್ಸಾಂಪಲ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ NaOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಜನರಲ್ ಎಕ್ಸಾಂಪಲ್ಗಳು. ಈಗ ನಾವು NaOH ಆಕ್ವಿಯಸ್ ಕಂಡೀಷನಲ್ಲಿ ಏನಾಗ್ತದೆ, Na ಪ್ಲಸ್ ಆ್ಯಂಡ್ OH ಮೈನಸ್ ಕೊಟ್ಟಿದೆ. KOH ಏನು ಕೊಟ್ಟಿದೆ, Ka ಪ್ಲಸ್ OH ಕೊಟ್ಟಿದೆ, ಅಂದರೆ ಒಂದು ಎಲೆಕ್ಟ್ರಾನ್ ಕಳ್ಕೊಂಡಿದೆ. ಪೊಟ್ಯಾಷಿಯಮ್ಮು ಮತ್ತು ಸೋಡಿಯಂ ಪೊಟ್ಯಾಷಿಯಮ್ಮು ಮತ್ತು ಕ್ಯಾಲ್ಸಿಯಮ್ಗಳು ಏನು ಮಾಡ್ತವೆ, ಎಲೆಕ್ಟ್ರಾನ್ ಕಳ್ಕೊಳ್ತವೆ. ಫಸ್ಟ್ ಗೊತ್ತು ನಮಗೆ, ಮೆಟಲ್ಸು ಯಾವಾಗಲೂ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತವೆ. ಡೋನರ್ಸ್ ಅವು ಎಲೆಕ್ಟ್ರಾನ್ ಡೋನರ್ಗಳಾಗಿರ್ತವೆ ಮೆಟಲ್ಸ್. ಡೊನೇಟ್ ಎಲೆಕ್ಟ್ರಾನ್. ಅವಾಗ H+ ಹೆಂಗಾಯಿತು ಅದೇ ಥರ Na+ ಆಗುತ್ತೆ, K+ ಆಗುತ್ತೆ, Ca2+ ಆಗಿದೆ. ಈಗ ನೋಡಿ, ಈಗ ಇಲ್ಲಿ OH ಮೈನಸ್ ಬಂದಿದೆ, ಅಂದರೆ ಹೈಡ್ರಾಕ್ಸೈಡ್ ಅಯಾನ್ ಅಂತ. ಹೈಡ್ರಾಕ್ಸಿಲ್ ಅಯಾನ್ ಏನಂತೀವಿ, ಹೈಡ್ರಾಕ್ಸಿಲ್ ಅಯಾನ್. OH ಮೈನಸನ್ನು ಹೈಡ್ರಾಕ್ಸಿಲ್ ಅಯಾನ್ ಅಂತ. ಓಕೆ, ನಿಮಗೆ ಹೈಡ್ರಾಕ್ಸಿಲ್ ಅಯಾನ್ ಇದನ್ನು ನಾವು ಹೆಂಗೆ ಬರಿಬೋದು, OH ಮೈನಸ್ ಅಂತ ಬರಿಬೋದು, ಅಥವಾ OH ಓಲ್ ಬ್ರಾಕೆಟ್ ಹಾಕಿ ಮೈನಸ್ ಬರೀಬೋದು. ಅಂದರೆ ಅರ್ಥ, ಒಂದು ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ. ಆಕ್ಸಿಜನ್ನಲ್ಲಿ ಎಲೆಕ್ಟ್ರಾನ್ ಇದೆ, ಹೈಡ್ರೋಜನಲ್ಲೂ ಎಲೆಕ್ಟ್ರಾನ್ ಇದೆ, ಇವೆರಡೂ ಸೇರಿದ ಮೇಲೆ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಆ ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರೋದೇ ಇದರ ಎಕ್ಸ್ಟ್ರಾ ಚಾರ್ಜು. ಅದು ಹೈಡ್ರಾಕ್ಸಿಲ್ ಅಯಾನ್ ಅಂತ ಕರಿತೀವಿ. ಈ ಹೈಡ್ರಾಕ್ಸಿಲ್ ಅಯಾನು ಮೆಟಲ್ಸ್ ಜೊತೆ ಸೇರಿಕೊಂಡ್ರೆ ಹೈಡ್ರಾಕ್ಸೈಡ್ ಆಗುತ್ತೆ. ಈ ಹೈಡ್ರಾಕ್ಸೈಡು ಈಗ ನೋಡಿ, ಹೈಡ್ರಾಕ್ಸಿಲ್ ಅಯಾನನ್ನು ಯಾವುದು ಕೊಡುತ್ತೆ, ಅದು ಬೇಸಸ್ ಅಂತ. ಬೇಸಸ್ ಆರ್ ಹೈಡ್ರಾಕ್ಸೈಡನ್ನು ಕೊಡಬೇಕು. ಬೇಸಸ್ ಆರ್ ಎಲೆಕ್ಟ್ರಾನ್ ಡೋನರ್ ಅಂದರೆ ಯಾವ ರೀತಿ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಅಂದರೆ, OH ಮೈನಸ್ ರೂಪದಲ್ಲಿ, ಇನ್ ದಿ ಫಾರಮ್ ಆಫ್ OH ಮೈನಸ್, ಅಂದರೆ ಹೈಡ್ರಾಕ್ಸಿಲ್ ಅಯಾನ್ ರೂಪದಲ್ಲಿ ಫಾರಮಲ್ಲಿ ಎಲೆಕ್ಟ್ರಾನನ್ನು ಬಿಟ್ಟುಕೊಡುತ್ತೆ, ಡೊನೇಟ್ ಮಾಡುತ್ತೆ ಇದು. ಅದಕ್ಕೋಸ್ಕರ ನಾವು ಇದನ್ನು ಬೇಸಸ್ ಅಂತೀವಿ. ಬೇಸಸ್ ಆರ್ ಎಲೆಕ್ಟ್ರಾನ್ ಡೋನರ್ಸ್ ಅಂದರೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಬೇಕು. OH ಮೈನಸನ್ನು ಕೊಡುತ್ತೆ, ಅಂದರೆ ಎಲೆಕ್ಟ್ರಾನ್ ಕೊಡುತ್ತೆ. ಇದು ಎಲೆಕ್ಟ್ರಾನ್ ಕೊಟ್ಟಿದೆ ಅಂತ. ಸಿಯರ್ ಎಲೆಕ್ಟ್ರಾನನ್ನು ಯಾವುದು ಕೊಡುತ್ತೋ ಅದು ಬೇಸಸ್ ಅಂತ. ಈಗ ನಾವು ಆ್ಯಸಿಡ್ಸ್ ಬೇಸನ್ನು ಡೆಫಿನೇಷನಿಗೆ ಸಂಬಂಧಪಟ್ಟಂಗೆ ಅರ್ಥ ಮಾಡಿಕೊಂಡು, ನೆಕ್ಸ್ಟು ಆ್ಯಸಿಡ್ಸು ಬೇಸ್ ಸೇರಿಬಿಟ್ಟು ಸಾಲ್ಟ್ ಆಗ್ತದೆ. ಆಮೇಲೆ ಆ್ಯಸಿಡ್ಸ್ಗಳದ್ದು ಒಂದಷ್ಟು ಪ್ರಾಪರ್ಟಿ ಇದೆ, ನಾನು ಹೇಳಿದ್ದೀನಿ, ಓದ್ಕೋಬೇಕು ಚೆನ್ನಾಗಿ ನೀವು. ಆಮೇಲೆ ಇಂಡಿಕೇಟರ್ಸ್ ಇದೆ, ಲಿಟ್ಮಸ್ಸು, ಟರ್ಮರಿಕ್ಕು, ಮಿಥೈಲ್ ಆರೆಂಜು, ಫಿನಾಫ್ತಲಿನು. ಅವು ಆ್ಯಸಿಡ್ಸಲ್ಲಿ ಯಾವ ಕಲರ್ ಇರುತ್ತೆ, ಬೇಸಲ್ಲಿ ಯಾವ ಕಲರನ್ನು ಕೊಡುತ್ತೆ, ಫಿನಾಫ್ತಲಿನು. ಅದೇ ರೀತಿ ಮಿಥೈಲ್ ಆರೆಂಜು ಯಾವ ರೀತಿ ಆ್ಯಸಿಡಲ್ಲಿ ಯಾವ ಬಣ್ಣ ಇರುತ್ತೆ, ಮತ್ತು ಬೇಸಿಕ್ ಸೊಲ್ಯೂಷನಲ್ಲಿ ಬೇಸಲ್ಲಿ ಯಾವ ರೀತಿ ಕಲರ್ ಕೊಡುತ್ತೆ ಅನ್ನೋದು ಗೊತ್ತು ಮಾಡ್ಕೋಬೇಕು. ಆಮೇಲೆ ರಿಯಾಕ್ಷನ್ ಆಫ್ ಆ್ಯಸಿಡ್ಸ್ ವಿತ್ ಬೇಸು, ರಿಯಾಕ್ಷನನ್ನು ಒಂದು ಓದಿದ್ವಿ. ಆ್ಯಸಿಡ್ಡು ಮತ್ತು ಬೇಸ್ಗಳು ಮೆಟಲ್ಸ್ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತವೆ ಅಂತ. ಫಸ್ಟು ಆ್ಯಸಿಡ್ಡು ಮೆಟಲ್ಸ್ ಜೊತೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಆಮೇಲೆ ಬೇಸ್ ತೆಗೆದುಕೊಂಡು ಮೆಟಲ್ ಜೊತೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಅದನ್ನು ಓದಿದ್ವಿ. ಈಗ ಮೆಟಲ್ಸ್ಗಳು ಆ್ಯಸಿಡ್ಸ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಡೈಲ್ಯೂಟ್ ಆ್ಯಸಿಡ್ಸ್ಗಳು ರಿಯಾಕ್ಟ್ಸ್ ವಿತ್ ಮೆಟಲ್ ಟು ಫಾರಮ್ ಹೈಡ್ರೋಜನ್ ಅಯಾನನ್ನು ಕೊಡ್ತದೆ ಮತ್ತು ಸಾಲ್ಟನ್ನು ಕೊಡುತ್ತೆ. ಇದನ್ನು ನಾವು ಲಾಸ್ಟ್ ಪೀರಿಯಡಲ್ಲಿ ಓದಿದ್ದೀವಿ. ಈಗ ನೆಕ್ಸ್ಟು ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಹೌ ಡು ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಮೆಟಲ್ ಕಾರ್ಬೋನೇಟ್ ಅಂದರೆ ಏನು, ಮೆಟಲ್ ಕಾರ್ಬೋನೇಟ್ ಇಲ್ಲಿ ನೋಡಿ, ಮೆಟಲ್ ಇದೆ, ಸೋಡಿಯಂ ಅನ್ನೋದು ಮೆಟಲ್ಲು, ಕ್ಯಾಲ್ಸಿಯಂ ಮೆಟಲ್ಲು, ಮೆಗ್ನೀಷಿಯಂ ಮೆಟಲ್ಲು. ಮೆಟಲ್ ಕಾರ್ಬೋನೇಟ್ ಅಂದರೆ CO3 ಇದ್ದರೆ ಕಾರ್ಬೋನೇಟ್, Na2CO3, CaCO3, MgCO3 ಇವೆಲ್ಲ ಕಾರ್ಬೋನೇಟ್ಗಳು, ಮೆಟಲ್ ಕಾರ್ಬೋನೇಟ್. ಯಾಕೆ ಇದು ಮೆಟಲ್ಗಳಿಗೆ ಕಾರ್ಬೋನೇಟ್ ಸೇರಿದೆ. CO3 ಮೈನಸನ್ನು ಕಾರ್ಬೋನೇಟ್ ಗ್ರೂಪ್ ಅಂತ ಕರಿತೀವಿ. ಇದು 2 ಎಲೆಕ್ಟ್ರಾನ್ ಜಾಸ್ತಿ ಇದೆ, ಇದು ಕಾರ್ಬೋನೇಟ್ ಗ್ರೂಪು. ಇದುಗಳ ಜೊತೆ ಸೇರಿದಾಗ ಈ ಒಂದು ಪ್ರಾಡಕ್ಟ್ ಬಂದಿದೆ. ಅದೇ ರೀತಿ ಇದು ಮೆಟಲ್ ಕಾರ್ಬೋನೇಟ್ಸ್ ಅಂದರೆ ಅರ್ಥ ಮಾಡ್ಕೊಂಬಿಡ್ಬೇಕು. ಶುಡ್ ಬಿ ಏಬಲ್ ಟು ಗಿವ್ ಎಕ್ಸಾಂಪಲ್ಸ್ ಫಾರ್ ಮೆಟಲ್ ಕಾರ್ಬೋನೇಟ್ಸ್. ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಮೆಗ್ನೀಷಿಯಂ ಕಾರ್ಬೋನೇಟ್, ಬೇರಿಯಂ ಕಾರ್ಬೋನೇಟ್, ಲೈಕ್ ದಟ್. ಅದೇ ರೀತಿ ನೆಕ್ಸ್ಟು ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಇದೆ. ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಹಿಂದೆ ಬೈಕಾರ್ಬೋನೇಟ್ ಅಂತ ಹೇಳ್ತಾ ಇದ್ದು, NaHCO3 ಸೋಡಿಯಂ ಬೈಕಾರ್ಬೋನೇಟ್. ಇದನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಓದ್ತೀವಿ ಅಷ್ಟೇ. ಈಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅಂತ ಓದ್ತಾ ಇದ್ದು, ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇವು ಕಾರ್ಬೋನೇಟ್ಗಳು. ಇವೆರಡೂ ರಿಯಾಕ್ಟ್ ಆದಾಗ ಏನಾಗ್ತದೆ ಅಂದರೆ, ನೋಡಿ ಇಲ್ಲಿ NaOH + HCl. ನೋಡಿ ಆ್ಯಸಿಡ್ಡು
ಮೆಟಲ್ ಕಾರ್ಬೋನೇಟು ಆಸಿಡ್ ಬೇಸ್ ಸೇರಿಸಿದಾಗ ಸಾಲ್ಟ್ ಆ್ಯಂಡ್ ವಾಟರ್ ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನು. ಏನಪ್ಪ ಅಂದರೆ ಮೆಟಲ್ ಕಾರ್ಬೋನೇಟ್ಸ್ಗಳು ಇಲ್ಲಿ ಅರ್ಥ ನೋಡಿ, ಒಂದು 2.2ನಲ್ಲಿ ಒಂದು ಇದು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೆಗೆದುಕೊಂಡಿದ್ದಾರೆ. ಆಮೇಲೆ ಇದರೊಳಗಡೆ ಏನು ಮಾಡಿದ್ದಾರೆ, ತಿಸಲ್ ಫನಲ್ ಮೂಲಕ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿದ್ದಾರೆ. ಇದ್ರ ಮೂಲಕ ಸೋಡಿಯಂ ಹೈಡ್ರಾಕ್ಸೈಡ್ ಎರಡು ರಿಯಾಕ್ಟೆಂಟ್ ಹಾಕಿದ್ದೀವಿ. NaCO3 ಸೋಡಿಯಂ ಕಾರ್ಬೋನೇಟು, ಆಮೇಲೆ HCl ಎರಡನ್ನೂ ಹಾಕಿದಾಗ NaCl H2O ಪ್ಲಸ್ ವಾಟರ್ ಕಾರ್ಬನ್ ಡೈಆಕ್ಸೈಡ್ ಬಂದಿದೆ. ಪೇಜ್ ನಂಬರ್ 20ನಲ್ಲಿ ನೋಡಬೇಕು ಒಂದು ಈಕ್ವೇಷನ್. ಟೆಸ್ಟ್ ಟ್ಯೂಬ್ ಎ, ಈ ಎರಡು ಟೆಸ್ಟ್ ಟ್ಯೂಬ್ನಲ್ಲಿ ನಾವು ಎರಡು ವಸ್ತುಗಳನ್ನು ತಗೊಳ್ಳೋಣ. ಒಂದು ಟೆಸ್ಟ್ ಟ್ಯೂಬ್ನಲ್ಲಿ Na2CO3 ಅದಕ್ಕೆ HCl ಹಾಕಿದರೆ NaCl ವಾಟರ್ CO2 ಬರುತ್ತೆ. ಇನ್ನೊಂದು ಟೆಸ್ಟ್ ಟ್ಯೂಬಿಗೆ NaHCO3 ಪ್ಲಸ್ HCl ಗಿವ್ಸ್ ರೈಸ್ ಟು NaCl ಸೇಮ್ ಪ್ರಾಡಕ್ಟ್ ಬರ್ತದೆ. ಬೈಕಾರ್ಬೊನೇಟಿಗೂ ಅದೇ, ಹೈಡ್ರೋಜನ್ ಕಾರ್ಬೊನೇಟಿಗೂ ಸೇಮ್ ಪ್ರಾಡಕ್ಟ್ ಬರುತ್ತೆ, ಕಾರ್ಬೊನೇಟ್ಸಿಗೂ ಅದೇ ಪ್ರಾಡಕ್ಟ್ ಬರ್ತದೆ. ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಾಟರ್ ಸೇರಿದಾಗ ಕಾರ್ಬೊನೇಟ್ಸ್ಗಳು ಬರ್ತದೆ. ಈ ಕಾರ್ಬೊನೇಟ್ಸ್ಗಳು ಹೆಂಗೆ ಬರ್ತದೆ ಅನ್ನೋದಕ್ಕೆ ಎಕ್ಸಾಂಪಲ್ಸು, ಲೈಮ್ ವಾಟರ್ಗೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಆದಾಗ ಕ್ಯಾಲ್ಸಿಯಂ ಕಾರ್ಬೊನೇಟ್ ಬರ್ತದೆ. ಆಮೇಲೆ ಕ್ಯಾಲ್ಸಿಯಂ ಕಾರ್ಬೊನೇಟ್ಗಳನ್ನು ಬೈಕಾರ್ಬೊನೇಟಾಗಿ ಹೆಂಗೆ ಕನ್ವರ್ಟ್ ಮಾಡೋದು, ಕಾರ್ಬೊನೇಟ್ಗಳನ್ನು ಹೈಡ್ರೋಜನ್ ಕಾರ್ಬೊನೇಟಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಮತ್ತಷ್ಟು ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡಿದರೆ, ಅದ್ರ ಜೊತೆ ರಿಯಾಕ್ಟ್ ಮಾಡಿದರೆ ನಮಗೆ ಬೈಕಾರ್ಬೊನೇಟ್ ಬರುತ್ತೆ. ಒಂದು ವಿಚಾರ ಗಮನಿಸಬೇಕು, ಕಾರ್ಬೊನೇಟ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಬೈಕಾರ್ಬೊನೇಟ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. metal carbonates are insoluble in water, metal hydrogen carbonates are soluble in water. ನೆಕ್ಸ್ಟು ಈ ಒಂದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತಕ್ಕಂಥದ್ದು ಏನಿದೆ CaCO3, ಅದ್ರ ಸ್ವಲ್ಪ ಇನ್ಫಾರ್ಮೇಷನ್ ಏನಂದರೆ ಲೈಮ್ ಸ್ಟೋನ್ ರೂಪದಲ್ಲಿರ್ಬೋದು, ಚಾಕ್ ರೂಪದಲ್ಲಿರ್ಬೋದು, ಮಾರ್ಬಲ್ ರೂಪದಲ್ಲಿರ್ಬೋದು. ಲೈಮ್ ಸ್ಟೋನ್ ಅಂದರೆ ಸುಣ್ಣದ ಕಲ್ಲು CaCO3, ಅದನ್ನು ನಾವು ತರ್ತೀವಲ್ಲ, ಆ ಸುಣ್ಣವನ್ನು ತಯಾರಿಸೋದಕ್ಕೆ ಬೇಕಾಗುವಂಥ ವಸ್ತು ಇದು CaCO3. ಆಮೇಲೆ ಚಾಕ್ ಅಂದರೆ ಚಾಕ್ ಪೀಸ್ ಎಲ್ಲ ಬಳಸ್ತೀವಲ್ಲ ಅದು. ಆಮೇಲೆ ಮಾರ್ಬಲ್ ಕಲ್ಲುಗಳು ಬರ್ತದೆ, ಅವು ಹಾರ್ಡಾಗಿ ಇರ್ತವೆ, ಬೇರೆ ಬೇರೆ ರೂಪದಲ್ಲಿರ್ತವೆ, ಬಟ್ ಬೇಸಿಕಲಿ ದೇ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟೆ. ಆಲ್ ಮೆಟಲ್ ಕಾರ್ಬೊನೇಟ್ಸ್ ಆ್ಯಂಡ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಟು ಗಿವ್ ದ ಕರೆಸ್ಪಾಂಡಿಂಗ್ ಸಾಲ್ಟ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಈಗ ಆಲ್ರೆಡಿ ಓದಿದ್ವಿ, ಸಾಲ್ಟು NaCl, ವಾಟರ್, ಕಾರ್ಬೊನೇಟ್, ಇಷ್ಟು ವಿಚಾರ. ನೆಕ್ಸ್ಟು, ಹೌ ಡು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಈಚ್ ಅದರ್. ಆ್ಯಸಿಡ್ಡು ಮತ್ತು ಬೇಸ್ಗಳು, ಈಗ ನಾವು ಚಾಪ್ಟರ್ ಓದ್ತಿರೋದು ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಆದರೆ, ಆ್ಯಸಿಡ್ಗಳಿಂದ ಮತ್ತು ಬೇಸ್ಗಳಿಗೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ತುಂಬ ಬೇಸಿಕ್ ಆಗಿರುವಂಥ ಒಂದು ಈಕ್ವೇಷನ್ಗಳು ಬರ್ತದೆ ಇದರಲ್ಲಿ. ಆ್ಯಸಿಡ್ಡು ಬೇಸ್ ನೋಡಿ, ಆ್ಯಸಿಡ್ ತೊಗೊಂಡು ಒಂದು ಬೇಸ್ ತೊಗೊಂಡು ಒಂದು ಆ್ಯಸಿಡ್ ಪ್ಲಸ್ ಬೇಸನ್ನು ಎರಡೂ ಮಿಕ್ಸ್ ಮಾಡಿದ್ರೆ ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಈ ರಿಯಾಕ್ಷನನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ದ ರಿಯಾಕ್ಷನ್ ಬಿಟ್ವೀನ್ ದ ಆ್ಯಸಿಡ್ ಆ್ಯಂಡ್ ಎ ಬೇಸ್ to give a salt and water is known as neutralization reaction. Acid plus base gives rise to salt and water. That is the neutralization reaction. ಆ ರಿಯಾಕ್ಷನನ್ನು ನಾವು ಈ ರೀತಿ ಬರೀಬೋದು. ನೆಕ್ಸ್ಟ್, ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ಆ್ಯಂಡ್ ಆಸಿಡ್ಸ್ ಅಂತ ಇದೆ. ಆ್ಯಕ್ಟಿವಿಟಿ 2.7. ಈಗ ಮೆಟಾಲಿಕ್ ಆಕ್ಸೈಡ್ಗಳಂದ್ರೇನು? ಮೆಟಾಲಿಕ್ ಆಕ್ಸೈಡ್ಗಳನ್ನು ಎಕ್ಸಾಂಪಲ್ ಕೊಡಬೇಕು ನೀವೀಗ. ಏನು ಮೆಟಾಲಿಕ್ ಆಕ್ಸೈಡು ಎಕ್ಸಾಂಪಲ್? ಮೆಟಾಲಿಕ್ ಆಕ್ಸೈಡು, ಸೋಡಿಯಮ್ಮು. ಮೆಟಾಲಿಕ್ ಆಕ್ಸೈಡ್ ಅಂದರೆ Na2O. ಅದೇ ರೀತಿ ಕ್ಯಾಲ್ಶಿಯಮ್ಮು ಆದರೆ ಕ್ಯಾಲ್ಶಿಯಂ CaO, ಮ್ಯಾಗ್ನೀಷಿಯಮ್ಗಾದರೆ MgO. ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ. ಇದು ಮ್ಯಾಗ್ನೀಷಿಯಮ್ ಆಕ್ಸೈಡ್. ಇದು ಮೆಟಾಲಿಕ್ ಆಕ್ಸೈಡ್. ಇದು ಮೆಟಲ್ಲು ಆಕ್ಸೈಡ್, ಆಕ್ಸಿಜನ್ ಜೊತೆ ಸೇರಿದೆ, ಅದಕ್ಕೋಸ್ಕರ ಆಕ್ಸೈಡ್ ಆಗಿದೆ. ಮೆಟಲ್ಲು ಆಕ್ಸಿಜನ್ ಸೇರಿದೆ, ಮೆಟಾಲಿಕ್ ಆಕ್ಸೈಡ್. ಮೆಟಲ್ ಆಕ್ಸೈಡ್. ಜನರಲ್ ಆಗಿ ಇದನ್ನು ಮೆಟಾಲಿಕ್ ಆಕ್ಸೈಡ್ ಅಂತೀವಿ. ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಹೆಸರುಗಳು ಏನು? ಸೋಡಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಮ್ ಆಕ್ಸೈಡ್, ಲೈಕ್ ದಟ್. ಈಗ ಇದು ಯಾವುದ್ರ ಜೊತೆ ರಿಯಾಕ್ಷನ್ ಏನು ಮಾಡಬೇಕು? ಮೆಟಾಲಿಕ್ ಆಕ್ಸೈಡ್, ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆ್ಯಸಿಡ್ಸ್. ಇದನ್ನು ಆ್ಯಸಿಡ್ಸ್ ಜೊತೆ ರಿಯಾಕ್ಟ್ ಮಾಡಬೇಕು. ಆ್ಯಸಿಡ್ ಹಾಕೋಣ, HCl. ಓಕೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕೋಣ. ಈಗ ಏನಾಗ್ತದೆ? ಇದು NaCl ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಪ್ಲಸ್ ವಾಟರ್. ಅಂದರೆ ಏನೋ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೋಡಿವಲ್ಲ, ಆ್ಯಸಿಡ್ಸ್ ಪ್ಲಸ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಆ್ಯಂಡ್ ವಾಟರ್ ಅಂತ, ಅದೇ ಸೇಮ್ ರಿಯಾಕ್ಷನ್ ಇದಕ್ಕೂ ಬರ್ತದೆ. ಈಗ ನೀವು ಯಾವ್ದಾದ್ರು ತೆಗೆದುಕೊಳ್ಳಿ, H2SO4ನೇ ತೊಗೊಳ್ಳಿ. ಸಲ್ಫ್ಯೂರಿಕ್ ಆ್ಯಸಿಡ್ ಗಿವ್ಸ್ ರೈಸ್ ಟು CaSO4, ಸಲ್ಫ್ಯೂರಿಕ್ ಕ್ಯಾಲ್ಸಿಯಂ ಸಲ್ಫೇಟ್ ಪ್ಲಸ್ ವಾಟರ್. ನೋಡಿ, ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ, ನ್ಯೂಟ್ರಲೈಸೇಷನ್ ಥರನೇ ಬರುತ್ತೆ.
ಈಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಬೇಕಾದ್ರೆ ಇದು ಆ್ಯಸಿಡ್ಡು, ಇದು ಬೇಸ್ ಆಗಿರಲೇಬೇಕು ತಾನೆ. ಅದಕ್ಕೋಸ್ಕರ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್. ಮೆಟಾಲಿಕ್ ಆಕ್ಸೈಡ್ MgO, CaO ಇವೆಲ್ಲ ಏನು ನೋಡ್ತಾ ಇದ್ದೀವಿ, ಇವೆಲ್ಲ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬ್ಯಾಸಿಕ್ ಆರ್ ಬೇಸಿಕ್. ಬೇಸಿಕ್ ಮೀನ್ಸ್ ಆಲ್ಕಲೈನ್ ನೇಚರ್, ಅಂದರೆ NaOH ಅಂತ ನಾವು ಓದಿವಲ್ಲ, ಸೋಡಿಯಂ ಹೈಡ್ರಾಕ್ಸೈಡು. ಆ ಥರ ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡೋ ಪ್ರಾಪರ್ಟಿ ಇರುತ್ತೆ ಅಂತ. ಇದಕ್ಕೆ ಎಲೆಕ್ಟ್ರಾನ್ ಡೊನೇಟ್ ಮಾಡೋ ಪ್ರಾಪರ್ಟಿ ಇದೆ. ಯಾಕೆ? ಮೆಟಾಲಿಕ್ ಆಕ್ಸೈಡ್ಗಳಿಗೆ. ಬೇಸಿಕ್ಕು ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ಕು, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್. ಅದರಿಂದ ಈಗ ನಾವು ರಿಯಾಕ್ಷನ್ನು ಇದಕ್ಕೆ ಈಕ್ವೇಷನ್ಗಳು ಯಾವುದು ಕೊಟ್ಟಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ. ಮೆಟಾಲಿಕ್ ಆಕ್ಸೈಡ್ ಪ್ಲಸ್ ಆ್ಯಸಿಡ್ ಗಿವ್ಸ್ ರೆಸ್ಟ್ ಟು ಸಾಲ್ಟ್ ಆ್ಯಂಡ್ ವಾಟರ್ ನಾನು ಬರೆದಿದ್ದೀನಿ. ಸಾಲ್ಟ್ ಆ್ಯಂಡ್ ವಾಟರ್ ನಾನೇ ಈಕ್ವೇಷನ್ ಕೊಟ್ಟಿದ್ದೀನಿ ಇಲ್ಲಿ, ಈ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಪೇಜ್ ನಂಬರ್ 21 ಇರೋ ಈಕ್ವೇಷನಿಗೆ ನಾನು ಈಕ್ವೇಷನ್ ತೋರಿಸಿದ್ದೀನಿ. ಇದನ್ನು ನೆಕ್ಸ್ಟ್ ಪೇಜಲ್ಲಿ ಕೇಳಿದರೆ ಈಕ್ವೇಷನ್ ಬರೀರಿ ಅಂತ. ನೆಕ್ಸ್ಟ್ ನೋಡಿ, ಈಗ ಸಿಮಿಲರ್ ರಿಯಾಕ್ಷನ್ ಇದು ಯಾವ ರೀತಿಯಾಗಿತ್ತು? ಆ್ಯಸಿಡ್ ಪ್ಲಸ್ ಬೇಸ್. ಇದು ಆ್ಯಸಿಡ್ಡು, ಇದು ಬೇಸ್. ಅದಕ್ಕೋಸ್ಕರ ಇದು ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಅಂತ. ಹೌ ಡು ಯು ಪ್ರೂವ್ ದಟ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್? ಅಂದರೆ ನೀವು ಹೇಳಬೇಕು ದಟ್ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಸ್ ದ ರಿಯಾಕ್ಷನ್ ಆಫ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಥರದಲ್ಲೇ ಇದು ರಿಯಾಕ್ಷನ್ ಆಗೋದ್ರಿಂದ ನಾವು ಇದನ್ನು ಬೇಸಿಕ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಬೇಸಿಕ್ ಆಕ್ಸೈಡ್ ಮೆಟಾಲಿಕ್ ಆಕ್ಸೈಡ್ಸ್. ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಬೇಸ್. ನೋಡಿ, ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಬೇಸ್. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆ್ಯಸಿಡ್ಸ್ ಮಾಡ್ಬೋದಾ ಅಂದರೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸು ಬೇಸ್ಗಳಾಗಿ ಅಸಿಡಿಕ್ ಆಗಿದೆ. ಆ್ಯಸಿಡನ್ನು ಬೇಸ್ ಜೊತೆ ರಿಯಾಕ್ಟ್ ಮಾಡ್ಬೋದು. ನೋಡಿ, ಮೆಟಾಲಿಕ್ ಆಕ್ಸೈಡ್ಗಳನ್ನು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ಬೋದು ಮಾಡಿ ಸಾಲ್ಟ್ ಆ್ಯಂಡ್ ವಾಟರ್ ಪಡೆದಿದ್ದೀವಿ ನಾವಿಲ್ಲಿ. ಮೈಂಡ್ ಇಟ್. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಆಗಿರೋದ್ರಿಂದ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಆ್ಯಂಡ್ ವಾಟರ್ ಪಡಿಬೋದು. ಓಕೆ, ನೆಕ್ಸ್ಟು ನಾವು ಮೆಟಲ್ನಿಗೆ ನೆಕ್ಸ್ಟು ಹೋಗೋಣ. ನಾನ್ ಮೆಟಾಲಿಕ್ ಆಕ್ಸೈಡ್. ನಾನ್ ಮೆಟಾಲಿಕ್ ಆಕ್ಸೈಡ್, ಆಸಿಡ್ ಅಲ್ಲ, ಆಕ್ಸೈಡ್ ಅಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತ ತಕ್ಷಣ ಎಕ್ಸಾಂಪಲ್ ಕೊಡೋಕ್ಕೆ ಬರಬೇಕು. ನಾನ್ ಮೆಟಲ್, ಕಾರ್ಬನ್ ಗೊತ್ತು, ಸಲ್ಫರ್ ಗೊತ್ತು, ಸಲ್ಫರ್. ಕಾರ್ಬನ್ಗೆ ಮೆಟಾಲಿಕ್ ಆಕ್ಸೈಡ್ ಅಂದರೆ CO2, ಕಾರ್ಬನ್ ಡೈಆಕ್ಸೈಡ್ ಗೊತ್ತೇ ಇದೆ. ಸಲ್ಫರ್ಗೆ ಸಂಬಂಧಪಟ್ಟಂಗೆ ಸಲ್ಫರ್ ಡೈಆಕ್ಸೈಡ್ ಗೊತ್ತಿದೆ. ಫಾಸ್ಫರಸ್ ಸಂಬಂಧಪಟ್ಟಂಗೆ ಫಾಸ್ಫರಸ್ ಪೆಂಟಾಕ್ಸೈಡ್, ಈ ಥರ ಬೇಕಾದಷ್ಟು ನಾನ್ ಮೆಟಾಲಿಕ್ ಆಕ್ಸೈಡ್ಗಳು ಬರ್ತದೆ. ಈಗ ನಾನ್ ಮೆಟಾಲಿಕ್ ಆಕ್ಸೈಡನ್ನು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡೋಕ್ಕಾಗುತ್ತಾ ಅಂದರೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಎಸಿಡಿಕ್. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ಕು, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ಕು. ಅಸಿಡಿಕ್ ಆಗಿರೋದ್ರಿಂದ ನಾವಿಲ್ಲಿ ಏನು ತೊಗೋಬೋದು? ಬೇಸ್ ತೊಗೋಬೋದು. ಆ್ಯಸಿಡ್ ತೊಗೊಳಕ್ಕೆ ಬರೋಲ್ಲ. ಆ್ಯಸಿಡಿಗೆ ಆ್ಯಸಿಡ್ ಹಾಕಿದರೆ ರಿಯಾಕ್ಷನ್ ಆಗಲ್ಲ, ಆ್ಯಸಿಡ್ಗೆ ಬೇಸ್ ಹಾಕಿದರೆ ರಿಯಾಕ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಥರ ಆಗ್ತದೆ. ಅವಾಗೇನು Na2CO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ನೋಡಿ Na2CO3 ಪ್ಲಸ್ H2O ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಯಾಕೆಂದರೆ ಇದು ಬೇಸು, ಇದು ಆ್ಯಸಿಡ್ಡು. ಆ್ಯಸಿಡ್ ಅಂದರೆ ಅಸಿಡಿಕ್ ಪ್ರಾಪರ್ಟಿ ಇರೋದ್ರಿಂದ ಆ್ಯಸಿಡ್ ಥರ ವರ್ಕ್ ಮಾಡುತ್ತೆ. ಸೊ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಅಂತ. ಹೌ ಡು ಯು ಪ್ರೂವ್ ದಟ್? ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಅಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಸ್ ದ ರಿಯಾಕ್ಷನ್ ಆಫ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಥರನೇ ಆಗ್ತದೆ. ಇದು NaOH ತಗೊಳ್ಳಿ, ಅವಾಗೇನಾಗುತ್ತೆ? Na2SO4 ಸೋಡಿಯಂ ಸಲ್ಫೈಡ್, ಇದು ಎರಡು ಸೇರಿ Na2SO4 ಪ್ಲಸ್ ವಾಟರ್. ನೋಡಿರಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನೇ ಬಂತು. ಈಗ ಫಸ್ಟ್ ವಿಚಾರ ಏನು? ಫಸ್ಟ್ ನೋಡಿ, ಮೆಟಲ್ಸ್ ಗೊತ್ತು ನಮಗೆ, ನಾನ್ ಮೆಟಲ್ಸು ಗೊತ್ತು. ಓಕೆ, ಈಗ ಮೆಟಲ್ಸ್ ತೊಗೊಳ್ಳೋಣ. ಮೆಟಲ್ಸು Na. ಮೆಟಲ್ ಆಕ್ಸೈಡ್ ಆಗಬೇಕಂದ್ರೆ ಏನು ಮಾಡಬೇಕು? ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಬೇಕು. Na2O ಮೆಟಾಲಿಕ್ ಆಕ್ಸೈಡ್ ಆಯ್ತಾ? ಇದನ್ನು ಮೆಟಾಲಿಕ್ ಆಕ್ಸೈಡ್. ಈಗೇನಾಯ್ತು? ಮೆಟಲ್ ಏನಾಯಿತು? ಮೆಟಾಲಿಕ್ ಆಕ್ಸೈಡ್ ಆಯಿತು. ಓಕೆ, ಈಗ ನಾನ್ ಮೆಟಲ್ ಇದೆ. ಈಗ ನಾನ್ ಮೆಟಲ್ ಅಂದರೆ ಯಾವುದು? ಕಾರ್ಬನ್ ಅಂದ್ಕೊಳ್ಳೋಣ. ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಆಕ್ಸೈಡ್ ಆಗ್ತದೆ, CO2 ಆಗ್ತದೆ. ಈಗೇನಾಯಿತು? ನಾನ್ ಮೆಟಲ್ ಏನಾಯಿತು? ನಾನ್ ಮೆಟಾಲಿಕ್ ಆಕ್ಸೈಡ್ ಆಯಿತು. ನಾನ್ ಮೆಟಾಲಿಕ್ ಆಕ್ಸೈಡ್ ನೋಡಿ,
ಮೆಟಲನ್ನು ನಾವು ಆಕ್ಸೈಡಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಬೇಕು. ರಿಯಾಕ್ಷನ್ನಿಗೆ ಬೇಕಾದ ಕಂಡೀಷನ್ ಒದಗಿಸಿ ಅವಾಗ ಏನಾಯಿತು, ಆಕ್ಸೈಡ್ ಆಯಿತು. ನೋಡಿ, ಇದು ಆಕ್ಸೈಡೇ, ಇದು ಆಕ್ಸೈಡೇ. ಇದು ಮೆಟಾಲಿಕ್ ಆಕ್ಸೈಡು, ಅಂದರೆ ಮೆಟಲ್ಲಿಂದ ಬಂದಿರೋದು, ಸೋಡಿಯಂ ಆಕ್ಸೈಡ್ ಹೆಸರು. ಇದು ನಾನ್ ಮೆಟಲ್ಲಿಂದ ಬಂದಿರೋದು ನಾನ್ ಮೆಟಾಲಿಕ್ ಆಕ್ಸೈಡು. ಇದು ಹೆಸರೇನು? ಕಾರ್ಬನ್ ಡೈಆಕ್ಸೈಡು. ಪರ್ಟಿಕ್ಯುಲರ್ ಕಾರ್ಬನ್ ಡೈಆಕ್ಸೈಡು, ನಾನ್ ಮೆಟಾಲಿಕ್ ಆಕ್ಸೈಡು, CO. ಇದು ಯಾವ ಗುಣ ಇದೆ ಅಂದರೆ ಅಸಿಡಿಕ್ ಇದೆ. ನೋಡಿ, ಇಷ್ಟು ನಿಲ್ಕೊಳ್ಳಿ. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ಕು, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ಕು. ಮತ್ತು ವೈ ಅಂತ ಕೇಳಿದರೆ ಆ ರಿಯಾಕ್ಷನ್ಗಳನ್ನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಭಾಳ ಇಂಪಾರ್ಟೆಂಟ್. ಇದು ಫುಲ್ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಇಲ್ಲೇ. ಮೆಟಲ್ಸ್ ಅಂದ ತಕ್ಷಣ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಅಂದ್ಬಿಡ್ತೀವಿ, ತಪ್ಪಾಗುತ್ತೆ. ನಾನ್ ಮೆಟಾಲಿಕ್ ಅಂದ ತಕ್ಷಣ ಬೇಸಸ್ ಅಂತ ಹೇಳ್ಬಿಟ್ರೆ ತಪ್ಪಾಗುತ್ತೆ. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ಕು, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ಕು. ಈ ಕಡೆ ಬೇಸ್ ಬರ್ತದೆ, ಆ್ಯಸಿಡ್ ಬರುತ್ತೆ. ಫಸ್ಟ್ ಮೆಟಲ್ ನಾನ್ ಮೆಟಲ್ ಆಕ್ಸೈಡ್ಗಳಾದಾಗ ಇದು ಬೇಸಿಕ್ ಪ್ರಾಪರ್ಟಿ, ಇದು ಅಸಿಡಿಕ್ ಪ್ರಾಪರ್ಟಿ. ತುಂಬ ಇಂಪಾರ್ಟೆಂಟಾಗಿ ಇದನ್ನು ಗಮನಿಸಬೇಕು, ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಯಾವುದೂ ಅರ್ಥವಾಗೋದಿಲ್ಲ. ಓಕೆ, ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಬೇಸ್ ಆಗ್ತದೆ ಹೊರತು ಆ್ಯಸಿಡಿಕ್ ಸಾಧ್ಯ ಇಲ್ಲ. ವೈ ಅಂತ ಪ್ರಶ್ನೆ ಕೇಳಿದರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ಕು, ಸೊ ದೇ ಕೆನಾಟ್ ರಿಯಾಕ್ಟ್ ವಿತ್ ಆ್ಯಸಿಡ್, ಬಟ್ ಕ್ಯಾನ್ ರಿಯಾಕ್ಟ್ ವಿತ್ ಬೇಸ್ ಜೊತೆ ರಿಯಾಕ್ಟ್ ಆಗ್ತದೆ. ಆಲ್ರೆಡಿ ತೋರಿಸಿ ವಯಸ್ಸಿಂದು. ಹೌದು, ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಯಾವುದು ಇನ್ ಕಾಮನ್ ಆಗಿರ್ತಕ್ಕಂಥದ್ದು ಏನು ಅಂತ ಇನ್ನೊಂದು ಒಂದು ಕಾನ್ಸೆಪ್ಟ್ ಏನು ಅಂದರೆ, ಆ್ಯಸಿಡ್ಡು ಮತ್ತು ಬೇಸಲ್ಲಿ ಏನು ಎಲ್ಲದು ಕಾಮನ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೋಡಿ, ಇದು ಕೆಲವು ಪ್ರಾಪರ್ಟೀಸ್ ತೋರಿಸುತ್ತೆ. ಇದು ಎಲೆಕ್ಟ್ರಿಕ್ ಕಂಡಕ್ಟರ್ಸಾಗಿ ಕೆಲಸ ಮಾಡುತ್ತೆ. ನೋಡಿ, ಇದು ನಾವಿಲ್ಲಿ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿದ್ದೀವಿ, ಎಲೆಕ್ಟ್ರೋಡ್ಗಳನ್ನು ಮಾಡಿದ್ದೀವಿ. ಈ 2 ನೇಲ್ಗಳನ್ನು ಈ ರಬ್ಬರ್ ಕಾರ್ಕಿಗೆ ಚುಚ್ಚಿ ಇಲ್ಲಿ HCl ಸೊಲ್ಯೂಷನ್ ಅಂತ ತೊಗೊಂಡಿದ್ದೀವಿ. ಇಲ್ಲಿ HCl ಸೊಲ್ಯೂಷನ್ ತೆಗೆದುಕೊಂಡು ಕನೆಕ್ಟ್ ಮಾಡಿದರೆ ಸರ್ಕ್ಯೂಟಿಗೆ ಇಲ್ಲಿ ಬಲ್ಬ್ ಉರಿತದೆ, ಗ್ಲೋ ಆಗ್ತದೆ. ಬಲ್ಬ್ ಗ್ಲೋಸ್ ಯಾಕೆಂದರೆ ಈ ಕಂಡಕ್ಟಿವಿಟಿ, ಕರೆಂಟ್ ಹರಿತದೆ ಇದ್ರ ಮೂಲಕ. ಹಿಂಗೆ ಬಂದು ಕರೆಂಟು ಹಿಂಗೆ ಹೋಗುತ್ತೆ ಇದರೊಳಗೆ. ಅದಕ್ಕೋಸ್ಕರ ಇದು ಕಂಡಕ್ಟಿವಿಟಿ ಇದೆ ಅಂತ ಆಯಿತು. ಯಾವುದಕ್ಕೆ? ಡೈಲ್ಯೂಟ್ ಆ್ಯಸಿಡಿಗೆ. ಅದೇ ರೀತಿ ನೀವು NaOH ಅನ್ನು ತೆಗೆದುಕೊಂಡ್ರೂ ಕೂಡ ಕಂಡಕ್ಟಿವಿಟಿ ಇರುತ್ತೆ, ಅದರಲ್ಲೂ ಕರೆಂಟ್ ಹರಿತದೆ. ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಎರಡರಲ್ಲೂ ಸೊಲ್ಯೂಷನ್ನಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಂತ. ನೆಕ್ಸ್ಟು ಏನು ಅಂದರೆ, ಅದೇ ರೀತಿ ಈಗ ಗ್ಲೂಕೋಸನ್ನು ನೀವು ನೀರಿನಲ್ಲಿ ಕರಗಿಸಿ ಗ್ಲೂಕೋಸ್ ಸೊಲ್ಯೂಷನ್ ಮಾಡಿದರೆ ಅದರಲ್ಲಿ ಕರೆಂಟ್ ಹರಿಯುತ್ತಾ ಅಂತ ಇಲ್ಲಿ ತೆಗೆದುಕೊಂಡು ಮಾಡಿ. ಇದರಲ್ಲಿ ಆಗ ಕರೆಂಟ್ ಹರಿಯೋದಿಲ್ಲ, ಬಲ್ಬ್ ಗ್ಲೋ ಆಗೋದಿಲ್ಲ, ಉರಿಯೋದಿಲ್ಲ. ಬಲ್ಬ್ ಸ್ಟಾರ್ಟ್ ಗ್ಲೋಯಿಂಗ್ ಇನ್ ದ ಕೇಸ್ ಆಫ್ ಆ್ಯಸಿಡಿಗೆ ಬಲ್ಬ್ ಉರಿತದೆ. ಬಟ್ ಯು ವಿಲ್ ಅಬ್ಸರ್ವ್ ದಿ ಗ್ಲೂಕೋಸ್ ಮತ್ತು ಆಲ್ಕೋಹಾಲನ್ನು ತೆಗೆದುಕೊಂಡ್ರೆ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಅವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋದಿಲ್ಲ, ಹಾಗಾಗಿ ಬಲ್ಬ್ ಉರಿಯೋದಿಲ್ಲ. ಗ್ಲೋಯಿಂಗ್ ಆಫ್ ಬಲ್ಬ್ ಇಂಡಿಕೇಟ್ಸ್ ದಟ್ ದೆರ್ ಇಸ್ ಎ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ಸೊಲ್ಯೂಷನ್ ಮೂಲಕ ಕರೆಂಟ್ ಹರಿಯುತ್ತೆ ಅನ್ನೋದಾದರೆ ಅದು ಬಲ್ಬ್ ಉರಿದೆ. ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕ್ಯಾರಿಡ್ ಥ್ರೂ ದ ಅಸಿಡಿಕ್ ಸೊಲ್ಯೂಷನ್ ಬೈ ಅಯಾನ್ಸ್. ಈಗ ಎಲೆಕ್ಟ್ರಿಕ್ ಕರೆಂಟ್ ಯಾವುದು ಮೂಲಕ ಹರಿದಿದೆ ಅಂದರೆ ಇಲ್ಲಿ ಅಯಾನ್ಸ್ಗಳು H+ ಅಯಾನು ಇದ್ದಾವಲ್ಲ, ಇದ್ದವಲ್ಲ, ಅವು ಕರೆಂಟನ್ನು ಪಾಸ್ ಮಾಡಿದ್ದಾವೆ. ನೆಕ್ಸ್ಟು ಆ್ಯಸಿಡ್ಸ್ ಕಂಟೈನ್ H+ ಅಯಾನ್. ಗೊತ್ತು ನಮಗೆ, ಆ್ಯಸಿಡ್ಸು H+ ಅಯಾನನ್ನು ಕೊಡುತ್ತೆ, ಅಂದರೆ H+ ಅಯಾನನ್ನು ಇಟ್ಕೊಂಡಿದೆ ಆ್ಯಸ್ ಕ್ಯಾಟಯಾನ್. ಹಿಂಗೆ ಆ್ಯಸಿಡ್ಸು ಕಂಟೈನ್ ಆ್ಯಸಿಡ್ಸ್ ಅಂದರೆ HCl ಅಂತಲೇ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಅದು H+ ಅಯಾನನ್ನು ಕೊಡುತ್ತೆ. H+ ಅಯಾನನ್ನು ಇಟ್ಕೊಂಡಿದೆ, ಅದಕ್ಕೋಸ್ಕರ ಕೊಡುತ್ತೆ ಅಂತ. ಕಂಟೈನ್ H+ ಅಯಾನ್. ಇದನ್ನು ನಾವು ಏನಂತೀವಿ? ಕ್ಯಾಟ್ ಅಯಾನ್ ಅಂತೀವಿ. ಕ್ಯಾಟ್ ಅಂದರೆ ಕ್ಯಾಥೋಡ್ ಅಂತ. ನಾವು ಇದರಲ್ಲಿ ಈಗ ಎಲೆಕ್ಟ್ರಾಲಿಟಿಕ್ ಸೆಲ್ಲನ್ನು ನೋಡಿದ್ವಲ್ಲ, ಎಲೆಕ್ಟ್ರಾಲಿಟಿಕ್ ಸೆಲ್ಲಲ್ಲಿ ಬ್ಯಾಟ್ರಿಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪೋಲ್ ಇರ್ತದೆ. ಪಾಸಿಟಿವ್ ಪೋಲ್ ಮತ್ತು ನೆಗೆಟಿವ್ ಪೋಲನ್ನು ಯಾವುದಕ್ಕೆ ಸೇರಿಸ್ತೀವಿ ಅದರ ಆಧಾರದ ಮೇಲೆ ಆನೋಡು ಕ್ಯಾಥೋಡ್ ಅಂತ ನಾನು ಹೇಳಿದ್ದೀನಿ. ಆನೋಡು ಕ್ಯಾಥೋಡ್ ಆದರೆ ಅದನ್ನು ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಾಗ ಯಾವುದು ಆಗ್ತದೆ, ಅದು ಒಂದು ಆನೋಡ್ ಆಗುತ್ತೆ, ಇನ್ನೊಂದು ಕ್ಯಾಥೋಡ್ ಆಗುತ್ತೆ. ಯಾವುದು ಆನೋಡ್ ಆಗುತ್ತೆ ಅಂದರೆ ಪ್ಲಸ್ಸಿಗೆ ಸೇರಿಸಿದ್ದು ಆನೋಡ್ ಆಗುತ್ತೆ, ಮೈನಸ್ಸಿಗೆ ಕನೆಕ್ಷನ್ ಕೊಟ್ಟಿದ್ದು ಕ್ಯಾಥೋಡ್ ಆಗುತ್ತೆ. ಇಲ್ಲಿ ಕ್ಯಾಥೋಡ್ ಕಡೆಗೆ ಇದು ಮೂವ್ ಆಗೋದ್ರಿಂದ ಇದನ್ನ ಕ್ಯಾಟಯಾನ್ ಅಂತೀವಿ. ಕ್ಯಾಥೋಡ್ ಕಡೆ ಮೈನಸ್ ಎಲೆಕ್ಟ್ರಾನ್ಸು ಜಾಸ್ತಿ ಇರುತ್ತೆ, ಅದರಿಂದ ಇದರಲ್ಲಿ ಎಲೆಕ್ಟ್ರಾನ್ ಕಡಿಮೆ ಇದೆ ಕ್ಯಾಟಯಾನ್ಸಲ್ಲಿ, ಅದಕ್ಕೋಸ್ಕರ ಈ ಅಯಾನ್ಸ್ ಈ ಕಡೆ ಪಾಸ್ ಆಗುತ್ತೆ. H+ ಅಯಾನ್ಸ್ ಕ್ಯಾಟಯಾನ್ಸ್. Na+ ಅಂದರೆ ಸೋಡಿಯಂ ಅಯಾನು, ಅದು ಕೂಡ ಕ್ಯಾಟಯಾನ್. ಪ್ಲಸ್ ಅಯಾನ್ಗಳು ಯಾವ್ದು ಬರ್ತಾವೆ ಎಲ್ಲವೂ ಕ್ಯಾಟಯಾನ್. Na+ ಕ್ಯಾಟಯಾನ್. ಕ್ಯಾಲ್ಸಿಯಂ ಅಯಾನ್ Ca2+ ಅಂದರೆ ++ ಅಂತಲೂ ಬರಿಬೋದು, ಇದು ಕ್ಯಾಟಯಾನ್. ಮ್ಯಾಗ್ನೀಷಿಯಂ
Mg++ ಕ್ಯಾಟಯಾನ್. ಅಂದರೆ ಕ್ಯಾಥೋಡ್ ಕಡೆ ಮೂವ್ ಆಗ್ತವೆ ಇವು. ಕ್ಯಾಥೋಡ್ ಕಡೆ ಮೂವ್ ಆಗ್ತವೆ. ಕ್ಯಾಥೋಡ್ ಅಂದರೆ ನೆಗೆಟಿವ್ ಪೋಲ್ ಕಡೆ ಮೂವ್ ಆಗ್ತವೆ. ಪಾಸಿಟಿವ್ ಆಗಿರೋದ್ರಿಂದ ಇವಕ್ಕೆ ಎಲೆಕ್ಟ್ರಾನ್ಸ್ ಕಮ್ಮಿ ಇರುತ್ತೆ. ಅದು ಎಲೆಕ್ಟ್ರಾನನ್ನು ಪಡ್ಕೊಳ್ಳೋದಕ್ಕೆ ಕ್ಯಾಥೋಡ್ ಕಡೆ ಮೂವ್ ಆಗ್ತದೆ. ಆನೋಡ್ ಅಂದರೆ ಪ್ಲಸ್ಸು, ಆನೋಡ್ ಅಂದರೆ ಪಾಸಿಟಿವ್ ಪೋಲ್. ಕ್ಯಾಥೋಡ್ ಅಂದರೆ ನೆಗೆಟಿವ್ ಪೋಲು. ಈಗ ನಾವು ಇದನ್ನು ಪಾಸಿಟಿವ್ ಪೋಲ್ ಅಂತ ಯಾವುದು ಕರಿತೀವಿ ಅಂದರೆ, ಪಾಸಿಟಿವ್ ಎಂಡಿಗೆ ಸೇರಿಸಿರೋದು ಪಾಸಿಟಿವ್ ಪೋಲು, ನೆಗೆಟಿವ್ ಎಂಡ್ ಆಫ್ ದ ಬ್ಯಾಟ್ರಿ ಸೇರಿಸಿರ್ತೀವಲ್ಲ ಅದು ಕ್ಯಾಥೋಡ್ ಆಗ್ತದೆ. ಆನೋಡು ಕ್ಯಾಥೋಡ್ ಅಂತ. ಸರಿ, ಈಗ ಇದು ಯಾವುದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ? ಪಾಸಿಟಿವ್ ಅಯಾನ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸರಿ, ನೆಗೆಟಿವ್ ಅಯಾನ್ಸ್ಗಳನ್ನು. ಇದು ಪಾಸಿಟಿವ್ ಅಯಾನ್ಗಳನ್ನು. ಇದು ಯಾವುದನ್ನು ಅಯಾನ್ಸ್ ಅಟ್ರ್ಯಾಕ್ಟ್ ಮಾಡುತ್ತೆ? ನೆಗೆಟಿವ್ ಅಯಾನ್ಸ್ ಅಂದರೆ Cl- ಕ್ಲೋರೈಡ್ ಅಯಾನ್ಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಇದು ಕ್ಯಾಥೋಡು ನೆಗೆಟಿವ್ ಪೋಲ್ ಆಗಿರೋದ್ರಿಂದ ಯಾವುದನ್ನು ಸೋಡಿಯಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. Na+ಅನ್ನು ನೋಡಿ, ಪ್ಲಸ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. Ca++ ಅಟ್ರ್ಯಾಕ್ಟ್ ಮಾಡುತ್ತೆ. ಕಾಪರ್ Cu++ ಅಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ಕ್ಯಾಟಯಾನ್ಗಳನ್ನು, ಅಂದರೆ ಪಾಸಿಟಿವ್ ಅಯಾನ್ಸ್ ಆರ್ ಕಾಲ್ಡ್ ಕ್ಯಾಟಯಾನ್ಸ್. ಪಾಸಿಟಿವ್ ಅಯಾನ್ಸುಗಳನ್ನು ಕ್ಯಾಟಯಾನ್ಸ್ ಅಂತೀವಿ. ಯಾಕೆಂದರೆ ಅವು ಕ್ಯಾಥೋಡ್ ಕಡೆ ಮೂವ್ ಆಗ್ತದೆ. ಕ್ಯಾಥೋಡ್ ಕಡೆ ನೋಡಿ, ಕ್ಯಾಥೋಡ್ ಅಂದ ತಕ್ಷಣ ಅದು ನೆಗೆಟಿವ್ ಪೋಲ್ ಕಡೆಗೆ ಬರೋವು ಪಾಸಿಟಿವ್ ಅಯಾನ್ಸು ಮೂವ್ ಆಗ್ತದೆ. ಪಾಸಿಟಿವ್ ಅಯಾನ್ಸು ಅಂದರೆ ಅಪೋಸಿಟ್ ಆಗಿ ಮೂವ್ ಆಗ್ತದೆ. ಪಾಸಿಟಿವ್ ಪೋಲ್ ಕಡೆ ನೆಗೆಟಿವ್ ಅಯಾನು, ನೆಗೆಟಿವ್ ಪೋಲ್ ಕಡೆ ಪಾಸಿಟಿವ್ ಅಯಾನ್ಸು ಮೂವ್ ಆಗ್ತವೆ. ಅದಕ್ಕೋಸ್ಕರ ಆನೋಡ್ ಕಡೆಗೆ ಬರ್ತಕ್ಕಂಥವು ಇದು ಆ್ಯನಯಾನ್. ಆನೋಡ್ ಕಡೆಗೆ ಹೋಗೋದು ಆ್ಯನ್. ಇದು ಕ್ಯಾಟಯಾನ್, ಯಾಕೆಂದರೆ ಕ್ಯಾಥೋಡ್ ಕಡೆ ಹೋಗೋದು. ಪಾಸಿಟಿವ್ ಅಯಾನ್ಸ್ ಇವು ಕ್ಯಾಟಯಾನ್ಸ್. ಪಾಸಿಟಿವ್ ಅಯಾನ್ಸು ಕ್ಯಾಟಯಾನ್ಸು, ನೆಗೆಟಿವ್ ಅಯಾನ್ಸು ಆ್ಯನಯಾನ್ಸ್. ಇಷ್ಟನ್ನು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೋಬೇಕು. ಇದಿಲ್ಲ ಅಂದರೆ ಅರ್ಥವಾಗಲ್ಲ. ಓಕೆ, ಈಗ ನೋಡಿ, ಈಗ ಇಲ್ಲೊಂದು ವಿಚಾರ ತುಂಬ ಚೆನ್ನಾಗಿದೆ. ಏನಂದರೆ HCl ಎಲ್ಲ ಆ್ಯಸಿಡ್ಸ್ಗಳು H+ ಕೊಡ್ತವೆ ಅಂತ. ಓಕೆ, ಹಾಗಾದರೆ HCl ಏನು ಕೊಡುತ್ತೆ? H+ ಆ್ಯಂಡ್ Cl- ಕೊಡುತ್ತೆ. HCl ಇನ್ ಆಕ್ವಿಯಸ್ ಕಂಡೀಷನಲ್ಲಿ H+ ಕೊಡುತ್ತೆ, ಪ್ಲಸ್ ಕ್ಲೋರೈಡ್ ಅಯಾನ್ ಕೊಡುತ್ತೆ, ಅಂದರೆ ಪ್ರೋಟಾನ್ ಕೊಡುತ್ತೆ ಅಂತ ಆಯಿತು. ಅದೇ ರೀತಿ ನೀವು HNO3 ತೆಗೆದುಕೊಂಡ್ರೆ, ನೈಟ್ರಿಕ್ ಆ್ಯಸಿಡ್ HNO3, ಇದು ಆಕ್ವಿಯಸ್ ಕಂಡೀಷನಲ್ಲಿ ಇದು ಕೊಡುತ್ತೆ H+, ಮತ್ತು ನೈಟ್ರೇಟ್ ಗ್ರೂಪ್ NO3- ನೈಟ್ರೇಟ್ ಗ್ರೂಪ್ ಅಂತ. ನೈಟ್ರೇಟಿಗೆ ಉಳಿಯಲ್ಲ, ಇದು ಇನ್ನೊಂದ್ರ ಜೊತೆ ರಿಯಾಕ್ಟ್ ಆಗ್ತದೆ. NO3 ಕೊಡುತ್ತೆ. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿ ಕೊಟ್ಟಿದೆ ನೋಡಿ, NO3 ಕೊಟ್ಟಿದೆ ನೋಡಿ. NO3 ಇನ್ HNO3 ಅಂದರೆ HNO3ಯಿಂದ NO3 ಬಿಡುಗಡೆ ಆಗುತ್ತೆ, ಅಥವಾ NO3ಯಿಂದ NO3 ಬಿಡುಗಡೆ ಆಗುತ್ತೆ. HNO3ಯಿಂದ NO3 ಲಿಬ್ರೇಟ್ ಆಗುತ್ತೆ. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಹೇಳಿದ್ದಾನೆ? NO3 ಅನ್ನೋದು HNO3ಯಿಂದ ಬರುತ್ತೆ. NO3 ಅನ್ನೋದು HNO3 ನೈಟ್ರಿಕ್ ಆ್ಯಸಿಡಿಂದ ಬರುತ್ತೆ ಅಂತ ಹೇಳಿರೋದಿಲ್ಲಿ, ಆಯಿತಾ? SO4 2- ಇದು ಎಲ್ಲಿಂದ ಬರುತ್ತೆ? ಇನ್ H2SO4ನಲ್ಲಿದೆ. H2SO4 ತೆಗೆದುಕೊಳ್ಳಿ ನೀವು, ಇದು ಯಾವುದನ್ನು ಹೊಂದಿದೆ? H+ ಅಯಾನನ್ನು ಕೊಡುತ್ತೆ. ಏನು ಆಕ್ವಿಯಸ್ ಕಂಡೀಷನ್, ಇದು ಕಂಡೀಷನ್ ಇದ್ದದ್ದೇ. H+ ಆ್ಯಂಡ್ ಸಲ್ಫೇಟ್ ಅಯಾನ್ SO4 2-. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಇದು ಮಾತ್ರ. ಅಂದರೆ ಆ್ಯಸಿಡ್ಸು ಪ್ರೋಟಾನ್ ಡೊನೇಟ್ ಮಾಡುತ್ತೆ. ಅಂದರೆ ಪ್ರೋಟಾನ್ ಅಂದರೆ ಏನು? H+ ಅಯಾನ್, ಹೈಡ್ರೋಜನ್ ಅಯಾನನ್ನೇ ನಾವು ಪ್ರೋಟಾನ್ ಅಂತಕ್ಕಂಥದ್ದು. ನೋಡಿ, ಇವೆಲ್ಲ ಪ್ರೋಟಾನ್ಗಳನ್ನು ಕೊಟ್ಟಿದೆ. ಪ್ರೋಟಾನ್ ಕೊಡುತ್ತೆ. ಪ್ರೋಟಾನ್ ಜೊತೆಗೆ ಏನು ಕೊಡುತ್ತೆ ಅನ್ನೋ ಪ್ರಶ್ನೆ ಪರೀಕ್ಷೆನಲ್ಲಿ ಬರ್ಬೋದು. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆದರೆ ಕ್ಲೋರಿನ್ ಕೊಡುತ್ತೆ, ಕ್ಲೋರೈಡ್ ಅಯಾನ್ ಕೊಡುತ್ತೆ. HNO3 ಆದರೆ ನೈಟ್ರೇಟ್ ಅಯಾನ್ ಕೊಡುತ್ತೆ. H2SO4 ಆದರೆ ಸಲ್ಫೇಟ್ ಕೊಡುತ್ತೆ. ಅದನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದು. ಪ್ರೊಡ್ಯೂಸ್ ಅಯಾನ್ಸ್ H+ ಅಯಾನ್ಸ್ ಇನ್ ದ ಸೊಲ್ಯೂಷನ್ ವಿಚ್ ರೆಸ್ಪಾನ್ಸಿಬಲ್ ಫಾರ್ ದ ಅಸಿಡಿಕ್ ಪ್ರಾಪರ್ಟಿ. ಇದರ ಅಸಿಡಿಕ್ ಪ್ರಾಪರ್ಟಿಗೆ ಕಾರಣ ಏನು ಅಂದರೆ, ದೇ ಪ್ರೊವೈಡ್ ಅಥವಾ ಪ್ರಮೋಟ್ ಡೊನೇಟ್ H+ ಅಯಾನ್, ಪ್ರೋಟಾನನ್ನು ಕೊಡುತ್ತೆ. ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಏನನ್ನು ಹೋಗೋಣ ಅಂದರೆ, ವಾಟ್ ಹ್ಯಾಪನ್ಸ್ ಟು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಇನ್ ವಾಟರ್ ಸೊಲ್ಯೂಷನ್. ಈಗ ಆ್ಯಸಿಡ್ ಆ್ಯಂಡ್ ಬೇಸ್ಗಳು ಆ ಪ್ರಾಪರ್ಟಿ ತೋರಿಸ್ಬೇಕು ಅಂದರೆ ಅದು ಯಾವಾಗಲೂ ಆಕ್ವಿಯಸ್ ಕಂಡೀಷನ್ ಇದ್ದರೆ ಮಾತ್ರನೇ ತೋರಿಸೋದು ಅಂತ. ಆಕ್ವಿಯಸ್ ಕಂಡೀಷನ್ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ
ಅದು ಅಸಿಡಿಕ್ ಪ್ರಾಪರ್ಟಿನ ತೋರಿಸಲ್ಲ. ನೋಡಿ, ಇದಿಲ್ಲ ಅಂದರೆ ಇದು ಇಲ್ಲ ಅಂತ ಅರ್ಥ. ಇದು ಇಲ್ಲ ಅಂದರೆ ಇದು ಇಲ್ಲ ಅಂದರೆ ಅಕ್ವಿಯಸ್ ಕಂಡೀಷನಲ್ಲಿ ಮಾತ್ರ H+ ಅಯಾನನ್ನು ಅದು ಲಿಬರೇಟ್ ಮಾಡುತ್ತೆ. ಯಾವುದು? ಆ್ಯಸಿಡು. ಇಲ್ಲದೆ ಹೋದರೆ ಮಾಡೋದಿಲ್ಲ ಅಂತ ಈಸಿಯಾಗಿ ಈಗಲೇ ಅರ್ಥ ಮಾಡ್ಕೋಬೋದು. ಆ್ಯಕ್ಟಿವಿಟಿ 2.9 ಏನಿದೆ ಅಂತಂದರೆ ನೋಡಿ, ಪ್ರಿಪರೇಷನ್ ಆಫ್ HCl ಗ್ಯಾಸನ್ನು ನಾವು ಹೆಂಗೆ ಮಾಡ್ಬೋದು, ಹೆಂಗೆ ತಯಾರಿಸ್ಬೋದು ಅಂದರೆ, ಒಂದು ಟೆಸ್ಟ್ ಟ್ಯೂಬ್ ಇದೆ. ಟೆಸ್ಟ್ ಟ್ಯೂಬ್ ಒಳಗಡೆ ನಾವು ಏನು ಡ್ರಾಪರ್ ಮೂಲಕ ಹಾಕ್ತಾಯಿದ್ದೀವಿ. ಕಂಟೈನಿಂಗ್ ಕಾನ್ಸಂಟ್ರೇಟೆಡ್ H2SO4 ಸಲ್ಫ್ಯೂರಿಕ್ ಆ್ಯಸಿಡನ್ನು ಒಳಗಡೆ ಹಾಕಿದ್ದೀವಿ. ಆಯಿತಾ? ಅದಾದ ಮೇಲೆ ಏನು ಮಾಡಬೇಕು? ಇದೇ ಟೆಸ್ಟ್ ಟ್ಯೂಬ್ ಇದು. ಇದನ್ನು ಒಂದು ಪೇರ್ ಆಫ್ ಟಾಂಗ್ಸ್ ಇಟ್ಕೊಳ್ಳೋದು, ಅದನ್ನು ಹಿಡ್ಕೋಬೇಕು. ಇಟ್ಕೊಂಡು ಎಚ್ಚರಿಕೆಯಿಂದ, ಯಾಕೆ ಇದರೊಳಗಡೆ ನಾವು ಸಲ್ಫ್ಯೂರಿಕ್ ಆ್ಯಸಿಡನ್ನು ಹಾಕ್ತಾ ಇರೋದು. ಆ್ಯಸಿಡ್ ಅಂದರೆ ತುಂಬ ಕೊರೋಸಿವ್ ನೇಚರ್ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಇದನ್ನು ಕಾರ್ಕನಿಂದ ಫಿಟ್ ಮಾಡಿಬಿಟ್ಟು ಒಂದು ಡೆಲಿವರಿ ಟ್ಯೂಬ್ ಅನ್ನು ಕನೆಕ್ಷನ್ ಕೊಟ್ಕೋಬೇಕು. ಒಂದು ಕಾರ್ಕ್ ಇರುತ್ತೆ, ಕಾರ್ಕಿಗೆ ಒಂದು ಬೆಂಟ್ ಟ್ಯೂಬ್, ಬಾಗಿದ ನಳಿಕೆ, ಆ ಬೆಂಟ್ ಟ್ಯೂಬನ್ನು ಕನೆಕ್ಷನ್ ಕೊಟ್ಕೋಬೇಕು. ಈಗ ಬೆಂಟ್ ಟ್ಯೂಬನ್ನು ಕನೆಕ್ಷನ್ ಕೊಟ್ಕೊಂಡ್ಮೇಲೆ ಗಾರ್ಡ್ ಟ್ಯೂಬ್ ಕಂಟೈನಿಂಗ್ ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಇದೆ. ಈ ಕ್ಯಾಲ್ಶಿಯಂ ಕ್ಲೋರೈಡು ನೆಕ್ಸ್ಟು ಇದನ್ನು ಎಕ್ಸ್ಪರಿಮೆಂಟಿಗೆ ಬಳಸ್ಕೊಳ್ತಕ್ಕಂಥದ್ದು. ಹೆಂಗೆ ಅಂತಂದರೆ, ಈಗ ನಾವೇನೇನು ಹಾಕಿದ್ದೀವಿ ಅನ್ನೋದನ್ನು ಗಮನಿಸೋಣ. ಫಸ್ಟು ಏನೋ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ್ದೀವಿ. ಆಮೇಲೆ ಏನು ಮಾಡಿದ್ದೀವಿ? ಡೆಲಿವರಿ ಟ್ಯೂಬನ್ನು ಇದು ಮಾಡಿದ್ದೀವಿ. ಒಳಗಡೆ ಇದನ್ನು ಪೇರ್ ಆಫ್ ಟಾಂಗ್ ಮಾಡಿ ಮತ್ತು ಕ್ಯಾಲ್ಸಿಯಂ ಇದಕ್ಕೆ ಎಕ್ವೇಸ್ ಕಂಡೀಷನ್ ಮಾಡಿದ್ದೀವಿ. ಇದನ್ನು ಹೀಟ್ ಮಾಡಿದಾಗ ಏನಾಗುತ್ತೆ? H+ ಅಯಾನ್ಸು ಲಿಬರೇಟ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿ ಬಂದಿದೆ. ಇಲ್ಲಿ ಬಂದಾಗ ಏನಾಗುತ್ತಂದರೆ, ಈಗ ನಾವು ಈ H+ ಅಯಾನ್ಗಳನ್ನು ನಾವು ಇದು ಮಾಡಬೇಕು ಅಂದರೆ ಮಾಯಿಸ್ಟ್ ಲಿಟ್ಮಸ್ ಪೇಪರನ್ನು ಬಳಸಬೇಕಾಗುತ್ತೆ. ಮಾಯಿಸ್ಟ್ ಅಂದರೆ ಲಿಟ್ಮಸ್ ಪೇಪರು, ಬ್ಲೂ ಲಿಟ್ಮಸ್ ಪೇಪರು, ರೆಡ್ ಲಿಟ್ಮಸ್ ಪೇಪರ್ ಅಂತ ಓದಿದ್ದೀವಲ್ವಾ? ಆ ಲಿಟ್ಮಸ್ ಪೇಪರ್ಗಳನ್ನು ನೀರಿನಲ್ಲಿ ಅದ್ದಬೇಕು, ಡಿಪ್ ಮಾಡಬೇಕು. ಆಮೇಲೆ ಅದನ್ನು ಆಗ ನಾವೇನಂತೀವಿ? ಮಾಯಿಸ್ಟ್ ಲಿಟ್ಮಸ್ ಪೇಪರನ್ನು ನಾವು ಇಲ್ಲಿ ಹೋಲ್ಡ್ ಮಾಡಿದಾಗ ಮಾತ್ರ ಇದು ಬಣ್ಣ ಬದಲಾಗುತ್ತೆ. ಆ್ಯಸಿಡ್ ಆಗಿರೋದ್ರಿಂದ ಏನು ಕೊಟ್ಟಿದೆ? H+ ಕೊಟ್ಟಿದೆ. ಇದೇನಾಗ್ತದೆ? ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಮಾಯಿಸ್ಟ್ ಪೇಪರ್ನಲ್ಲಿರ್ತಕ್ಕಂಥ ವಾಟರ್ ಜೊತೆ. ಅವಾಗೇನಾಗಿದೆ? H3O+ ಅಂದರೆ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿದ್ವಿ. ಹೈಡ್ರೋನಿಯಂ ಅಯಾನ್ ಬರ್ತದೆ. ಈಗ ಏನಾಗ್ತದೆ? ಇದು ಕಲರು ಲಿಟ್ಮಸ್ ಪೇಪರು ನಾನು ಹೇಳಿದ್ದೀನಿ, ಆ್ಯಸಿಡ್ ಆದರೆ ಬ್ಲೂ ರೆಡ್ ಆಗುತ್ತೆ. ನೆನ್ಪಿಟ್ಕೋಬೇಕು. ಆ್ಯಸಿಡ್ ಆದರೆ ABR ಅಂತ, ಬ್ಲೂ ರೆಡ್ ಆಗುತ್ತೆ. ಅಂದರೆ ಪೇಪರು ಇದು ಬ್ಲೂ ಇದ್ದು ರೆಡ್ ಆಗುತ್ತೆ. ನೋಡಿ, ಬ್ಲೂ ಕಲರ್ ಇತ್ತು ಇಲ್ಲಿ. ಇದು H+ ಬಂದಂಗೆ ಇಲ್ಲಿ ರೆಡ್ ಆಗುತ್ತೆ. ಇಲ್ಲಿ ಬ್ಲೂ ಟು ರೆಡ್ ಆಗುತ್ತೆ. ಅದೇನು ತೋರಿಸುತ್ತೆ ಅಂದರೆ, ದೇರ್ ಇಸ್ ಎ ಲಿಬರೇಷನ್ ಆಫ್ H+ ಅಯಾನ್ ಅಂತ. ಓಕೆ, ಈಗ ಇಷ್ಟು ಅದನ್ನೇ ಇಲ್ಲಿ ತೋರಿಸಿರ್ತಕ್ಕಂಥ HCl ವಾಟರ್, H3O+ ಹೈಡ್ರೋನಿಯಂ ಅಯಾನ್, ಕ್ಲೋರಿನ್ Cl-, ಅದು ಹೈಡ್ರೋನಿಯಂ ಅಯಾನ್ ಆಯಿತು. ಆಮೇಲೆ ಬೇಸಸ್ಗಳಾದರೆ OH- ಕೊಡುತ್ತೆ ಅಂತ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. OH- ಅಂದರೆ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಬೇಸಸ್ಸು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಅನ್ನೋದು ಹೇಳಿರೋದು. ನೆಕ್ಸ್ಟು ಆ್ಯಸಿಡ್ ಮತ್ತು ಬೇಸ್ಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನೆಕ್ಸ್ಟ್ ಪೀರಿಯಡಲ್ಲಿ ಹೇಳೋಣ.